ಅಲ್ವಾ? ಹೌದು ಆಶಿಕಾ, ಖಂಡಿತ. ಬ್ರಿಟಿಷರ ದಾಸ್ಯದ ಸರಪಳಿಯನ್ನು ಕಳಚಲು ನಮ್ಮ ಅದೆಷ್ಟೋ ಮಹಾನ್ ನಾಯಕರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಲಕ್ಷ್ಮಣ ಒಂದು ಮಾತು And I am very happy to speak a few words on this proud occasion of ಕೋಟ್ಯಾಂತರ ದೇಶಭಕ್ತರು ತಮ್ಮ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. It means mother and motherland are greater than ever. Good morning everyone, respected principal, teachers and My name is Satvik Yadav. I am studying in 8th standard. My dear friends, today is 15 August. At first, I wish you all very happy independence. ಅನುಭವಿಸುತ್ತಿರುವ ಸ್ವಾತಂತ್ರ್ಯವು ಲಕ್ಷಾಂತರ ದೇಶಭಕ್ತರ ತ್ಯಾಗ ಮತ್ತು ಬಲಿದಾನದ ಫಲ. I wish you happy Independence Day. Dear friends, Independence Day is a national holiday celebrated on the 15th August in India every year. It commemorates the country's independence from the British colonial rule on 15th August 19. It is my pleasure to deliver a welcome speech on this day. As you know, today is the most important day in Indian history. Today we are celebrating 18th National Independence Day. ಆಚರಿಸುತ್ತಿದ್ದೇವೆ. ಮೊದಲನೇದಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ಐತಿಹಾಸಿಕ ದಿನವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ನಮ್ಮ ಶಾಲೆಯಲ್ಲಿ Friends, we celebrate Independence Day on 15th August of every year. Independence Day in India is a national holiday. It commemorates the nation's struggle for freedom. It reminds us the sacrifices of the. ನಾವು ನಮ್ಮ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆಯಿತು. ಇಡೀ ಭಾರತದಾದ್ಯಂತ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತದೆ. ನಮಗೆ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ. ನಮ್ಮ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಅತಿ ಉತ್ತಮವಾಗಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನಾನು ಇಂದು ಜವಾಹರಲಾಲ್ ನೆಹರು ಅವರ ಬಗ್ಗೆ 6 ವರ್ಷಗಳ ಬ್ರಿಟಿಷರ ಗುಲಾಮಗಿರಿಯಿಂದ ನಮ್ಮ ದೇಶವು ಮುಕ್ತವಾದ ಈ ಸುದಿನವನ್ನು ನಾವೆಲ್ಲರೂ ಇಂದು ಸಂಭ್ರಮಿಸಲು ಇಲ್ಲಿ ಸೇರಿದ್ದೇವೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಒಂದೆರಡು ಮಾತನಾಡುತ್ತಿದ್ದೇನೆ. ಮಹಾತ್ಮ ಗಾಂಧೀಜಿ ಒಬ್ಬರು ಮಹಾನ್ ಸ್ವಾತಂತ್ರ್ಯ ಆಜಾದ್ ಅವರು 1906 ಜುಲೈ 23ರಂದು ಮಧ್ಯಪ್ರದೇಶದ ಬಾಬ್ರೆ ಎಂಬ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ಹೋರಾಡಿದವರಲ್ಲಿ ನಾನು ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ 2 ಮಾತುಗಳನ್ನಾಡಲು ಬಯಸುತ್ತೇನೆ. ಸುಭಾಷ್ ಚಂದ್ರ ಬೋಸ್ ಅವರು 1800 ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಆದರಣೀಯ ಕಾರಣ ಯಾಕೆ ಅಂತ ಹೇಳಿದರೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಪ್ರಶಾಂತ್ ಅವರು ತುಂಬ ಮನಮುಟ್ಟುವ ಹಾಗೆ ಭಾಷಣವನ್ನು ಮಾಡಿದರು. ದಿನಾಚರಣೆಯ ಇವತ್ತಿನ ಕಾರ್ಯಕ್ರಮ ಬೆಳಗಿನ ಧ್ವಜಾರೋಹಣದಿಂದ ಎಲ್ಲ ಮಕ್ಕಳು ನಮ್ಮ ಪವಿತ್ರವಾದ ಭಾರತ ದೇಶವು ದಾಸ್ಯ ಮುಕ್ತವಾದಂತಹ ಸಂಭ್ರಮದ ದಿನ. ಈ ಸಂಭ್ರಮದ ದಿನ ನಾವು ಸ್ವಾತಂತ್ರ್ಯದ ಬಗ್ಗೆ ಒಂದೆರಡು ಅಂಶಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು